ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ ರೆಡಿಯಾಗಿ ಹೊರಟಿದೆ ಒಂದು ಎಂಡ್ಯೂರೆನ್ಸ್ ಹಾರ್ಸ್ ಶೋ ಇದೆ ಅಂತ. ನಮ್ಮ ಸೋಮಶೇಖರ್ ಸರ್ ಸಿಕ್ಕಿದ್ರು, ಅಲ್ಲಿಂದ ಹೊರಟಿದ್ದ ನೇಸೂರ್ ಕಡೆಗೆ. ನಮ್ಮ ಚನ್ನಪಟ್ಟಣ ಫ್ಲೋರ್ ಶಾರ್ಟ್ ಫಾರ್ಮ್ ಧನುಷ್ ಕೊಟ್ರು ಬಂದ್ರು. ನಾವು ಇವಾಗ ಹೋಗ್ತಿರುವಂತ ಜಾಗ ಮೇವಾಣಿ ಅಂತ ತಮಿಳ್ನಾಡಲ್ಲಿ. ಸರ್ ತಮಿಳು ಓದಕ್ ಬರುತ್ತಾ? ಎಲ್ಲಿ ಬರೋ ಸರ್ ಅದನ್ನ ಒಂದೆರಡು ಇಡ್ಲಿ ತಿಂದು ಬಾಯ್ಲರ್ ಟೀ ಕುಡಿದು ತಿಂಡಿ ಆದ್ಮೇಲೆ ನಮ್ಮ ಬಿಳಿ ಸಲಗ ನಾವೇ ಎತ್ಕೊಂಡ್ರಿ. ರೋಡ್ ಮಾತ್ರ ಸಖತ್ತಾಗಿತ್ತು. ಒಳ್ಳೆ ಸೀನ್ ರಿವ್ಯೂಗಳು ನೋಡ್ಕೊಂಡು ಅಲ್ಲಿಂದ ಹೊಸರು ದಾಟ್ಕೊಂಡು ಮೀಟ್ ರೈಟ್ ತಗೊಂಡು ಬಾರಿಸ್ಕೊಂಡು ಹೋಗ್ಬೇಕಾದ್ರೆ ಸಿಕ್ಕಿದೆ ಕಾಂಗಾಯಂ ಎತ್ಕೊಳ್ಳೋ ಮೆರವಣಿಗೆ. ನಮ್ಮ ರಾಜ್ಯದಲ್ಲಿ ಹಳ್ಳಿಕರ್ ಹೇಗೋ ತಮಿಳ್ನಾಡಲ್ಲಿ ಕಾಂಗಾಯಂ ಹಾಗೆ ಒಂದು ಬ್ರೇಕ್ ಹಾಕಿ ರೈಟ್ ಕಂಟಿನ್ಯೂ ಮಾಡಿ ನದಿ ಮೇಲೆ ಹರಿರ್ತೀವ ಮೇಟೂರು ಡ್ಯಾಮ್ ಪಾಸ್ ಮಾಡಿ ಅಲ್ಲಿಂದ ನಾವು ಬಂದೆ ಮೇವಾಡಿಗೆ. ಇಲ್ಲೇ ಎಂಡ್ಯೂರೆನ್ಸ್ ಹಾರ್ಸ್ ಶೋ ನಡೀತಿರೋದು. ಒಳ್ಳೊಳ್ಳೆ ಕುದುರೆಗಳು ಬಂದಿದ್ವು ಕಾಂಪಿಟೇಷನ್ಗೆ. ಅವುಗಳನ್ನ ನೋಡ್ಕೊಂಡು ಜಡ್ಗಳನ್ನ ಮಾತಾಡಿಸ್ಕೊಂಡು ಇನ್ನೂ ಸುಮಾರು ಕುದುರೆಗಳು ಬರ್ತಾ ಇದ್ವು. ಇನಾಗ್ರೇಷನ್ ಆಗಿ ಕುದುರೆಗಳು ಹೆಲ್ತ್ ಚೆಕಪ್ ನಡೀತಿತ್ತು. ನಾವು ಎಲ್ಲಾ ಕುದುರೆಗಳು ಮಾತಾಡಿಸ್ಕೊಂಡು ಊಟ ಮಾಡ್ಕೊಂಬೋಣ ಅಂತ ಆಚೆಗೆ ಹೊರಟ್ವಿ. ಒಂದು ದಾರಿಯಲ್ಲಿ ಸಿಕ್ಕಿದ ಕುದುರೆ ವಾಪಸ್ ಹೋಗ್ತಿತ್ತು, ಯಾವ್ದೋ ಕಾಡಿನ ರಿಜೆಕ್ಟ್ ಆಗಿರ್ಬೋದು. ಅಲ್ಲಿಂದ ಊಟ ಮಾಡ್ಕೊಂಡು ತಿರ್ಗಾಡ್ಕೊಂಬರೋದು ಸಂಜೆ ಆಗಿತ್ತು. ಸನ್ಸೆಟ್ ಅಲ್ಲಿ ಕುದುರೆಗಳು ನೋಡೋದೇ ಒಂಥರ ಖುಷಿ, ಬಲೆ ಅಂದವಾಗಿ ಕಾಣ್ತವೆ. ಸಂಜೆ ಆಯ್ತು, ಎಲ್ಲಾ ಕುದುರೆಗಳು ವಾಕಿಂಗ್ ಕೊಟ್ಟು ಲಂಜಿಂಗ್ ಕೊಟ್ಟು ಆಚೆ ಕಟ್ ಹಾಕಿದ್ರು. ರೈಡರ್ಸ್ಗೆ ಓನರ್ಸ್ಗೆ ಎಂಡ್ಯೂರೆನ್ಸ್ ಶೋನ ರೂಲ್ಸ್ ಎಲ್ಲ ಹೇಳ್ಕೊಡ್ತಿದ್ರು. ಸಂಜೆ ಆಯ್ತಲ್ಲ, ನಾವು ಕುದುರೆಗಳನ್ನ ಮಾತಾಡ್ಸ್ಕೊಂಡು ಎರಡು ಫೋಟೋ ತಕೊಂಡು ರೂಮ್ ಕಡೆ ಹೊರಟ್ವಿ. ಕತ್ಲಾಯ್ತಲ್ವಾ, ಅವರು ಕುದುರೆಗಳಿಗೆ ಮೇವುಗಳನ್ನ ಇಟ್ಟಿದ್ರು. ಎಲ್ಲ ಮುಗಿಸ್ಕೊಂಡು ನಾವು ಸೀದಾ ಕರೆದ್ಕೊಂಡು ರೂಮ್ ಕಡೆ ಬಂದ್ವಿ.